ಯಾಕೆ ನನ್ನ ಬಿಟ್ಟು ಹೋದ್ರಿ? ಮೋಸ ಅಲ್ವಾ ಇದು? ಛೇ ಮೋಸ ಅಲ್ಲ ರೀ, ಕನ್ಸರ್ನು. ನಾನು ಕರೆದಿದ್ರೆ ನೀವು ಬರ್ತಾ ಇದ್ರಿ, ಬಟ್ ನಿಮಗೆ ಸ್ಟ್ರೈನ್ ಆಗುತ್ತೆ. ಸೊ ಆಟೋಮ್ಯಾಟಿಕಲಿ ಅದಕ್ಕೂ ಸ್ಟ್ರೈನ್ ಆಗಿರೋದು. ಹಾಗಾಗಿ ಸುಮ್ಮನೆ ಯಾಕೆ ಡಬಲ್ ಟ್ರಬಲ್ಲು ಅಂತ. ಗೌತಮ್ ಅವರೇ, ಬೇಜಾರು ಮಾಡ್ಕೋಬೇಡ್ರಿ. ನೋಡ್ರಿ, ಸಂಜೆ ನಾವಿಬ್ರೆ ಗಾರ್ಡನ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ವಾಕಿಂಗ್ ಮಾಡೋಣ, ಓಕೆನಾ? ಈ ರೀತಿ ಏನೋ ಒಂದು ಹೇಳಿ ನನಗೆ ಸಮಾಧಾನ ಮಾಡ್ಬಿಡಿ. ಕನ್ಸರ್ನ್ ಅಷ್ಟೇ ರೀ, ಅದೆಲ್ಲ ಬಿಡಿ. ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರಿಗೇನು ಮಾಡಿಸಿಲ್ವಾ? ಸ್ಪೆಷಲ್ ಆಗಿ ಏನಾದ್ರು ಅಡುಗೆ ಮಾಡಿಸ್ರಿ. ಅಫ್ಕೋರ್ಸ್, ಅಪ್ಪ ಅಮ್ಮ ಮನೆ ಬಿಟ್ಟು ಆಚೆ ಯಾವತ್ತು ಸ್ಟೇ ಮಾಡಿದವರಲ್ಲ, ಇಲ್ಲಿ ಸ್ಟೇ ಮಾಡಿದ್ದಾರೆ ಅಂದ್ರೆ ಆಶ್ಚರ್ಯ ಪಡುವಂತ ವಿಷಯ. ಇದ್ರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಅವರು ತಿಂಡಿ ತಿನ್ಕೊಂಡು ಹೊರಡ್ತೀನಿ ಅಂತ ಹೇಳಿದ್ರು. ನಾನು ಇವಾಗೆಲ್ಲ ಹೋಗೋ ಹಾಗಿಲ್ಲ, ಇಲ್ಲಿ ಇರಲೇಬೇಕು ಅಂತ ಹೇಳಿದೆ. ಅವ್ರು ಹ್ಞೂ ಅಂತ ಹೇಳಿದ್ದಾರೆ. ನೀವು ಇವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀರ ಅಂತ ನನಗೆ ಗೊತ್ತು. ಅದಕ್ಕೆ ಒತ್ತಾಯ ಮಾಡಿ ಇಲ್ಲೇ ಉಳಿಸ್ಕೊತಾ ಇದ್ದೀನಿ. ಸ್ವಲ್ಪ ದಿವಸ ಇಲ್ಲೇ ಇರ್ತಾರೆ. ನಿಜವಾಗ್ಲೂ ನೀವಿಲ್ಲೇ ಉಳ್ಕೋತೀರಾ? ನೋಡ್ರಿ, ನಾನು ಯಾಕ್ರಿ ಸುಳ್ಳು ಹೇಳಿ? ಸೋ ಹ್ಯಾಪಿ. ಸರಿ ಬನ್ನಿ, ತಿಂಡಿ ಮಾಡೋಣ ಬನ್ನಿ. ಜೀವ, ಏನ್ ಹೇಳ್ತಿದ್ಯಾ? ಹ್ಯಾವ್ ಯು ಲಾಸ್ಟ್ ಯುವರ್ ಮೈಂಡ್? ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅಣ್ಣ ಎಷ್ಟೇ ಒಳ್ಳೆಯವನಾಗಿದ್ರು ಅತ್ತೆ ಮಾವ ಹೋಗಿ ಅಲ್ಲಿ ಸ್ಟೇ ಆಗೋದು ಚೆನ್ನಾಗಿರಲ್ಲ. ಅದರಿಂದ ಹೋಗೋದು ನಿನ್ ಮರ್ಯಾದೆನೆ ನೆನ್ಪಿರ್ಲಿ. ಜೀವ, ಅವರು ನಿಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ನಿನ್ನ ಎಷ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದಾರೆ. ಆ ಒಂದು ಕನ್ಸನ್ನಾದ್ರೂ ಇಟ್ಕೋ. ಈ ರೀತಿ ಲೂಸ್ ತರ ಆಡ್ಬೇಡ. ಫಸ್ಟ್ ಹೋಗಿ ಅವ್ರನ್ನ ಕರ್ಕೊಂಡ್ ಬಾ. ನೀನು ಹೇಳ್ತೀಯ ಅಂತ ನಾನು ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಾ? ಸಾಧ್ಯನೇ ಇಲ್ಲ. ಅವ್ರು ಅಲ್ಲಿ ಹೋಗಿರೋದೇ ನನ್ನ ಮರ್ಯಾದೆ ತೆಗಿಬೇಕು ಅಂತ. ನಾನು ಹೋಗಿ ಅವ್ರ ಕಾಲು ಹಿಡ್ದು ತಪ್ಪಾಯ್ತು ಅಂತ ಕೇಳಬೇಕು ಅಂತ. ಅದು ಸತ್ರು ಆಗಲ್ಲ. ಜೀವ, ವಾಟ್ಸ್ ರಾಂಗ್ ವಿತ್ ಯು? ತಲೆ ತಿನ್ಬೇಡ, ಹೋಗ್ತೀಯಾ? ಅಣ್ಣ, ಏನ್ ಜೀವ ಇದೆಲ್ಲ? ಏನ್ ನೀನ್ ಮಾಡ್ತಾ ಇರೋದು? ಏನಾಗಿದೆ ನಿನಗೆ? ನಿನ್ನ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಗೊತ್ತಾ? ನನಗಿಂತ ನನ್ನ ಫ್ಯಾಮಿಲಿನ ಜಾಸ್ತಿ ಪ್ರೀತಿಸ್ತೀಯ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ತೀಯ ಅಂತ ನಂಬ್ಕೊಂಡಿದ್ದೆ. ಆದ್ರೆ ಈಗೆಲ್ಲ ಉಲ್ಟಾಗಿದೆ. ನಿನ್ನ ಕ್ಯಾರೆಕ್ಟರ್ ಚೇಂಜ್ ಆಗಿದೆ. ಯಾಕೆ ಹೀಗಾಗಿದ್ಯಾ? ಏನ್ ಬಂದಿರೋದು ನಿನ್ಗೆ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಅಪ್ಪ ಅಮ್ಮನೇ ಓವರ್ ರಿಯಾಕ್ಟ್ ಮಾಡ್ತಿರೋದು. ಅವರು ಓವರ್ ಆಗಿ ರಿಯಾಕ್ಟ್ ಮಾಡಿದ್ರ? ಅವ್ರನ್ನ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕಿದ್ಯಲ್ಲ, ಅದು ಓವರ್ ಅಂತ ನಿನ್ಗೆ ಅನಿಸ್ತಾ ಇಲ್ವಾ? ಬಹಳ ಒಳ್ಳೆ ಕೆಲಸ ಮಾಡಿದ್ಯಲ್ವಾ? ಅದಲ್ಲ ಓವರು, ನೀನು ಮಾಡಿರೋದು ಬರೀ ಓವರ್ ಅಷ್ಟೇ ಅಲ್ಲ, ಎಕ್ಸ್ಟ್ರೀಮ್. ಓ, ಆಲ್ರೆಡಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನೀವು ಬಂದಿದ್ದೀರಾ. ಶಟ್ ಅಪ್! ನಾನು ಎಂಥ ಎಕ್ಸ್ಟ್ರೀಮ್ ಹೋಗ್ಬೋದು ಅಂತ ನಿನಗೇನು ಗೊತ್ತಿಲ್ಲ. ಅಂಥ ಪರಿಸ್ಥಿತಿಗೆ ನಾನು ತಳ್ಳಬೇಡ. ಬಿ ಕೇರ್ಫುಲ್. ನೋಡು ಜೀವ, ಮನುಷ್ಯ ಅಂದಮೇಲೆ ಅವನಿಗೆ ವೀಕ್ನೆಸ್ ಇರುತ್ತೆ, ಚಟ ಇರುತ್ತೆ, ಸಹಜ ಅದು. ಆದರೆ ಅದು ನಮ್ಮನ್ನು ಓವರ್ಟೇಕ್ ಮಾಡಬಾರ್ದು. ಅದು ನಮ್ಮನ್ನು ಆವರಿಸ್ಕೊಳ್ಳೋ ಥರ ಇರಬಾರ್ದು. ಅದರ ಕಂಟ್ರೋಲ್ನಲ್ಲಿ ನಾವಿರೋದಲ್ಲ, ನಮ್ಮ ಕಂಟ್ರೋಲ್ನಲ್ಲಿ ಅದಿರಬೇಕು. ದೊಡ್ಡದಾಗಿ ಬೆಳಿಬೇಕು ಅಂತ ಆಸೆ ಇರೋನಿಗೆ ಚಟ ಇರಬಾರ್ದು. ಚಟದ ಹಿಂದೆ ಹೋಗೋನು ಚಟ್ಟ ಏರ್ತಾನೆ. ಪಟ್ಟದ ಆಸೆ ಬಿಟ್ಬಿಡ್ಬೇಕಾಗುತ್ತೆ. ಹಾಗಂತ ಜಗತ್ತಿನಲ್ಲಿ ಯಾರು ಮಾಡದೇ ಇರೋದನ್ನು ನೀನು ಮಾಡಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ. ಮಾಡು, ಎಷ್ಟು ಬೇಕೋ ಅಷ್ಟು. ಎಲ್ಲಾನು ಲಿಮಿಟಲ್ಲಿರಬೇಕು. ಮೊದಲು ನಿನ್ನ ಚಟನ ಬಿಟ್ಟು ನಿಮ್ಮ ಅಪ್ಪ ಅಮ್ಮನ್ನ ಮರ್ಯಾದೆಯಿಂದ ಮನೆಗೆ ಕರ್ಕೊಂಬಂದು ಇಟ್ಕೋ. ಅವ್ರನ್ನ ಚೆನ್ನಾಗಿ ನೋಡ್ಕೋ. ಅವ್ರನ್ನ ಚೆನ್ನಾಗಿ ನಡ್ಕೊಂಡ್ರೆ ಬದುಕು ನಿನ್ನನ್ನು ಚೆನ್ನಾಗಿ ನಡ್ಸ್ಕೊಳ್ಳೋದು. ಬಾಯಿದೆ ಅಂತ ಬೇಕಾಬಿಟ್ಟು ಮಾತಾಡೋದಲ್ಲ. ಹಾಗೇನಾದರೂ ಆದರೆ ಮಾತಿಗೂ ಬೆಲೆ ಇರಲ್ಲ, ಮಾತಾಡ್ದವನಿಗೂ ಬೆಲೆ ಇರಲ್ಲ. ನೋಡು ಜೀವ, ಎಷ್ಟೋ ಜನರ ಹತ್ರ ಕೋಟಿ ಕೋಟಿ ಆಸ್ತಿ ಇದ್ರೂ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಭಾಗ್ಯ ಸಿಕ್ಕಿರಲ್ಲ. ಅವ್ರನ್ನ ಕಳ್ಕೊಂಡ್ಮೇಲೆ ಕೋಟಿ ಆಸ್ತಿ ಇದ್ರೂ ಅವರು ವಾಪಸ್ ಬರಲ್ಲ, ಸಿಗಲ್ಲ. ನೀನು ಅಂಥ ಸಂದರ್ಭನ ತಂದ್ಕೋಬೇಡ. ಇರೋವಾಗಲೇ ಅವ್ರನ್ನ ಉಳಿಸ್ಕೋ, ಚೆನ್ನಾಗಿ ನಡೆಸ್ಕೋ. ಅದು ಮುಂದೆ ನಿನ್ನನ್ನು ಕಾಯುತ್ತೆ. ಫಸ್ಟ್ ಹೋಗಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬ. ನಾನು ಬಂದು ಹೇಳಿದ್ದಕ್ಕೆ ನಿನ್ನ ಮನಸ್ಸು ಬದಲಾಯಿತು ಅನ್ನೋ ಥರ ಆಗಬಾರ್ದು. ನಿನಗೆ ತಪ್ಪಿನ ಆರವಾಗಿ ಪಶ್ಚಾತ್ತಾಪ ಪಟ್ಟು ಅವ್ರನ್ನ ವಾಪಸ್ ಕರ್ಕೊಂಬರ್ತಾ ಇದೆಯಾ ಅನ್ನೋ ಥರ ಆಗಬೇಕು. ಅರ್ಥ ಆಯ್ತಾ? ಈ ಉರ್ಕೊಳ್ಳೋದು, ಕುದಿಯೋದು ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಹೇಳ್ದಷ್ಟು ಮಾಡು. ಮಾಡ್ತೀಯ ಅಷ್ಟೇ. ಬಾಯ್ಬಿಟ್ಟ.
ಏನಾಯ್ತು ವಿಚಾರಿಸಿದ್ಯಾ? ಇನ್ಫಾರ್ಮೇಶನ್ ಏನಾದ್ರು ಸಿಗ್ತಾ? ಗೆಳೆಯ, ನೀನು ಹೇಳಿದ ಕರೆಕ್ಟು. ಜೀವ ತಾನಾಗಿ ತಾನೇ ಹಾಳಾಗಿಲ್ಲ, ಸಹವಾಸ ದೋಷದಿಂದ ಹಾಳಾಗಿರೋದು ಅವನು. ಅವನು ಹಾಳಾಗೋದಕ್ಕೆ ಮೇನ್ ರೀಸನ್ನೇ ರಾಜೇಂದ್ರ ಭೂಪತಿ. ಇರೋದು ಒಂದೇ ಕೈ ಆದರೂ ಎಲ್ಲ ಕಡೆ ಆಡಿಸ್ತಿದ್ದಾನೆ. ಮನೆ ಮಠ ಕಳ್ಕೊಂಡ, ಜೈಲಿಗೆ ಹೋಗಿ ಬಂದ, ಆದರೂ ಅವನು ಬದಲಾಗಿಲ್ವಲ್ಲೋ. ಸಾಮಾನ್ಯ ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ಮಾಗ್ತಾನೆ, ಮೆತ್ತಗಾಗ್ತಾನೆ. ಆದರೆ ಇವನು ಉಲ್ಟಾ, ವಯಸ್ಸಾಗ್ತಾ ಆಗ್ತಾ ಇನ್ನೂ ಹೊಲಸಾಗ್ತಾ ಇದ್ದಾನೆ. ಬೇಸಿಗೆ ಇಡೀ ರಾತ್ರಿ ಅವನ್ನ ಕುಡಿಸ್ಕೊಂಡು ಪಾರ್ಟಿ ಮಾಡ್ತಾನಂತೆ ಕಣ. ಗಂಟು ಪೂರ್ತಿ ಕುಡಿಸೋದು, ಇವನು ಮಜಾ ತಗೊಳ್ಳೋದು. ನೀಟಾಗಿ ಬಲೆ ಹಿಡಿದು ಅವನ್ನ ಬೆಳೆಸ್ಕೊಂಡಿದ್ದಾನೆ. ಎಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಭಾಳ ಹಿಂಸೆ ಅನ್ಸುತ್ತೆ ಕಣ. ಅದೇ ತಾನೇ ಅವನಿಗೂ ಬೇಕಾಗಿರೋದು. ಅದಕ್ಕೆ ಜೀವನ ಅವನು ಬುಟ್ಟಿಗೆ ಹಾಕ್ಕೊಂಡಿರೋದು. ಜೀವನಿಗೇನಾದರೂ ಆದರೆ ನೀನು ಅಯ್ಯೋ ಅಂತೀಯ, ಹೊರಗ್ತೀಯ, ಮರಗ್ತೀಯ. ಅವನಿಗೊಂಥರ ವಿಕೃತ ಸಂತೋಷ. ಅವನೊಂಥರ ಸ್ಯಾಡಿಸ್ಟು. ಇದರಿಂದ ಬರೀ ನನ್ನ ಮನ್ಸಿಗೆ ಅಷ್ಟೇ ಅಲ್ಲ ಕಣ, ಮನೇಲಿ ಎಲ್ಲರ ಮನ್ಸಿಗೂ ನೋವಾಗುತ್ತೆ. ಇದ್ರ ಪರಿಣಾಮ ಮನೆಯಲ್ಲಿ ಪ್ರತಿಯೊಬ್ಬರ ಮೇಲೂ ಆಗುತ್ತೆ. ಎಲ್ಲರೂ ಸಫರ್ ಆಗ್ತಾರೆ. ಅದೇ ತಾನೇ ಅವನಿಗೂ ಬೇಕಾಗಿರೋದು. ಒಟ್ಟು ನಿನ್ನ ಹಾಳು ಮಾಡೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ಥರ ಪ್ರಯತ್ನ ಪಡ್ತಾನೇ ಇರ್ತಾನೆ. ನಿಮ್ಮ ಮನೇಲಿ ಯಾರಿಗೇ ಏನೇ ನೋವಾದರೂ ಫಸ್ಟ್ ಖುಷಿ ಪಡೋದೆ ಅವನು. ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಂದು 2 ಕಣ್ಣು ಹೋಗಬೇಕು. ಅದು ಅವನ ಮೇಯ್ನ್ ಅಜೆಂಡಾ. ನೀನು ಹಾಳು ಮಾಡಿದ್ರೆ ಅವನು ಫುಲ್ ಟೈಮ್ ಜಾಬ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ಗೆಳೆಯ, ಅವನು ಇನ್ನೊಂದೆರಡು ಕೇಸ್ ಪೆಂಡಿಂಗ್ ಇದೆ ಕಣೋ. ನೀನು ಹೂವನ್ನು ಪೊಲೀಸವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಅವ್ನು ಎಲ್ಲಿಂದ ಬಂದು ಮತ್ತೆ ಅಲ್ಲಿಗೆ ವಾಪಸ್ ಕಳಿಸ್ಬಿಡ್ತೀನಿ. ಸಾಯೋವರೆಗೂ ಕಂಬಿ ಎಣಿಸ್ಬೇಕು, ಆ ಥರ ಮಾಡ್ಬಿಡ್ತೀನಿ ಅವನಿಗೆ. ಬೇಡ ಕಣ, ಪ್ಲೀಸ್ ಬೇಡ. ಏನೋ ಬೇಡ? ಯಾಕೋ ಅಂದಮೇಲೆ ಇಷ್ಟೊಂದು ಅನುಕಂಪ? ಓಹೋ, ಅವನು ಮಲ್ಲಿ ಅಪ್ಪ ಅನ್ನೋ ಕಾರಣಕ್ಕ? ಲೇ, ಯಾರ ಮೇಲೆ ಅನುಕಂಪ ತೋರಿಸ್ಬೇಕು ಅವ್ರ ಮೇಲೆ ತೋರಿಸ್ಬೇಕು, ಇಂಥವ್ರ ಮೇಲೆ ತೋರಿಸ್ಬಾರ್ದು. ವಿಷದ ಹಾವಿ ಅವನು. ಆಮೇಲೆ ಈ ಅನುಕಂಪ ಎರಡೂ ಕಡೆ ಇರಬೇಕು. ಒಂದೇ ಕಡೆ ಇದ್ದರೆ ಅದು ಯಾವತ್ತಿದ್ರೂ ನಮಗೆ ಡೇಂಜರು. ಅರ್ಥ ಮಾಡ್ಕೊಳ್ಳೋ. ಈ ವಿಷಯದಲ್ಲಿ ನೀನು ಮಾಡ್ತಾ ಇರೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಯೋಚನೆ ಮಾಡ. ನೋಡೋಣಂದ, ಅವರು ರಾಕ್ಷಸ ಥರ ಆಡ್ತಾರೆ ಅಂತ ನಾವು ಮನುಷ್ಯತ್ವ ಮರೆತರೆ ನಮಗೂ ಅವ್ರಿಗೂ ಏನೋ ವ್ಯತ್ಯಾಸ ಇರುತ್ತೆ. ಕ್ಷಮಿಸೋದು ನಮ್ಮ ವೀಕ್ನೆಸ್ ಅಲ್ಲ ಕಣ, ನಮ್ಮ ಸ್ಟ್ರೆಂತು. ಇನ್ನೊಂದ್ಸತಿ ವಾರ್ ಮಾಡಿ ನೋಡೋಣ. ನನ್ನ ಅತ್ತೆ ಮಾವ ಪ್ರಾಣ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಅವನು ಇನ್ಯಾವ ರೀತಿ ಕುತಂತ್ರ ಮಾಡಿರಬೇಕು. ಮಾತಾಡ್ತೀನಿ, ಆದರೂ ಬದಲಾಗಲಿಲ್ಲ ಅಂದರೆ ಮುಂದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಸರಿ, ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು. ಅಪ್ಪ, ನಿಮ್ ಫೋನ್ ಏನಾಯ್ತು? ಸ್ವಿಚ್ ಆಫ್ ಬರ್ತಿತ್ತು. ಅದು ಚಾರ್ಜರ್ ತಂದಿರಲಿಲ್ವಲ್ಲ, ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಅಮ್ಮ. ಸರಿ ಆಯ್ತು. ಅಮ್ಮ, ನಿನ್ ಫೋನು? ಅದು ಇವ್ರ ಫೋನ್ ತಂದಿದ್ರಲ್ಲ, ನಂದು ಯಾಕೆ ಅಂತ ಬಿಟ್ಟು ಬಂದ್ಬಿಟ್ಟೆ ಕಂದ. ಸರಿಯಾಗಿದ್ದೀರಾ ಇಬ್ರು, ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ. ಹೌದು, ಅಳಿಯಂದ್ರೆ ಇಲ್ಲಮ್ಮ. ನೀನು ಪ್ರೆಗ್ನೆಂಟ್ ಆದಮೇಲೆ ಆಫೀಸ್ನ ಮನೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದೆ. ಹಾಪ, ಇತ್ತೀಚೆಗೆ ಹಾಗೇನೆ. ಆದರೆ ಹೇಳಿದ್ನಲ್ಲ, ಯಾವುದಾದ್ರೂ ಇಂಪಾರ್ಟೆಂಟ್ ಮೀಟಿಂಗ್ ಇದ್ರೆ ಮಾತ್ರ ಆಚೆ ಹೋಗ್ತಾರಂತ. ಇವತ್ತು ಏನೋ ಅರ್ಜೆಂಟ್ ಕೆಲಸ ಇರ್ಬೋದು, ಅದಕ್ಕೆ ಹೇಳದೆ ಹೋಗಿದ್ದಾರೆ. ಇಲ್ಲ ಅಂದರೆ ನಿಮ್ಮ ಅಳಿಯ ಇಷ್ಟೊತ್ತಿಗೆ ಹೋಗ್ತಿದ್ದೀನಿ, ಇಷ್ಟೊತ್ತಿಗೆ ಬರ್ತೀನಿ, ಇಲ್ಲಿ ಹೋಗ್ತಿದ್ದೀನಿ ಅಂತ ಎಲ್ಲ ಹೇಳ್ಬಿಟ್ಟೆ ಹೋಗ್ತಾರೆ. ಆ ವಿಷಯದಲ್ಲೆಲ್ಲ ಜಾಣ ನಿಮ್ಮ ಅಳಿಯ. ಗಂಡ ಆದವನು ಹೇಗಿರಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗೌತಮ್ ಅವರು. ಗಂಡ ಆದವ್ರು ಮಾತ್ರ ಅಲ್ಲ ಕಂದ, ಅಳಿಯ ಆದವರು ಹೀಗೆ ಇರಬೇಕು ಅನ್ನೋದಕ್ಕೆ ನಮ್ಮ ಅಳಿಯಂದ್ರು ಬೆಸ್ಟ್ ಎಕ್ಸಾಂಪಲ್. ಬರೀ ಅಳಿಯ ಅಷ್ಟೇ ಅಲ್ಲಮ್ಮ, ಒಂದೊಳ್ಳೆ ಮಗ, ಒಂದೊಳ್ಳೆ ಅಣ್ಣ, ಒಂದೊಳ್ಳೆ ಬಾಸ್ ಹೇಗಿರ್ಬೇಕು ಅನ್ನೋದಕ್ಕೆ ಗೌತಮ್ ಅವ್ರು ಬೆಸ್ಟ್ ಎಕ್ಸಾಂಪಲ್ಲು. ಕಂಪ್ಲೀಟ್ ಮ್ಯಾನ್ ಅಂತಾರಲ್ಲ, ಹಾಗೆ ಅವರು. ನಿಜ ಕಂದ, ಇದ್ರೆ ನಮ್ಮ ಅಳಿಯಂದ್ರ ಥರ ಇರಬೇಕು. ಏನೋ ಎಮರ್ಜೆನ್ಸಿ ಕೆಲಸ ಇರಬೇಕು, ಅದಕ್ಕೆ ಹೇಳದೆ ಹೋಗಿರ್ತಾರೆ ಬಿಡಿ. ಹಾಂ ಅಮ್ಮ, ಹಾಗೆ ಆಗಿರುತ್ತೆ. ಬಟ್ ಏನು ಗೊತ್ತಾ, ಈಗೀಗ ಅವ್ರ ಜೊತೆ ಇದ್ದು ಅಭ್ಯಾಸ ಹೋಗ್ಬಿಟ್ಟಿದೆ. ಅವ್ರು ನನ್ನ ಪಾಲಿಗೆ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ತಾಚೆ ಹೋದರೆ ಸಾಕು, ಮನಸ್ಸು ಒಂಥರ ವಿಲ್ವಿಲ ಅಂತ ಒತ್ತಾಡೋಗುತ್ತೆ. ಈ ನೀರಿಂದ ಆಚೆ ತೆಗೆದಿರೋ ಮೀನು ಥರ ಆಗೋಗ್ಬಿಡ್ತೀನಿ ನಾನು. ಈಗಲೂ ನನಗೆ ಹಾಗೆ ಆಗ್ತಿದೆ, ಬಟ್ ನಾನು ತೋರಿಸ್ಕೊಳ್ತಿಲ್ಲ. ಅವ್ರನ್ನ ಅಷ್ಟು ಮಿಸ್ ಮಾಡ್ಕೋತಿದ್ದೆ. ಅವರು ನೋಡಿ ಒಂದು 1 ಅವರ್ ಮೇಲಾಗಿರುತ್ತಲ್ವಾ. ಇಲ್ಲಿ ನೋಡ್ರಿ, ಇಷ್ಟಕ್ಕೆ ನಮ್ಮ ಮಗಳು ಅಳಿಯಂದ್ರನ್ನ ಹೆಂಗೆ ಮಿಸ್ ಮಾಡ್ಕೋತಿದ್ದಾಳೆ ಅಂತ. ಇನ್ನು ಬಾಣಂತನ ಟೈಮಲ್ಲಿ ಇವಳ ಗತಿ ಏನೋ ಗೊತ್ತಿಲ್ಲ. ಅಮ್ಮ 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 ನೋಡು,
ನಾನು ಬಾಳಂತರಕ್ಕೆ ಎಲ್ಲೂ ಬರಲ್ಲ, ಇಲ್ಲೇ ಈ ಮನೇಲೆ ನನ್ನ ಗಂಡನ ಜೊತೆನೇ ಇರ್ತೀನಿ. ನೀವು ಬೇಕಿದ್ರೆ ಬಂದು ನನ್ನನ್ನು ಇಲ್ಲೇ ನೋಡ್ಕೊಳ್ಳಿ. ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ, ಆಮೇಲೆ ಹೇಳಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೋಡ್ರಿ ಇವಳ. ಆಯ್ತು ಬಿಡು, ಅದನ್ನ ಆಮೇಲೆ ನೋಡ್ಕೊಂಡ್ರಾಯ್ತು. ಆಮೇಲೆ ನೋಡ್ಕೊಳ್ಳೋದೆಲ್ಲ ಏನಿಲ್ಲ, ನಾನು ಹೇಳ್ತಿದ್ದೀನಲ್ಲ ಇಷ್ಟೇ ಕಥೆ. ಸರಿ ಬಿಡು, ಏನೋ ಒಂದು ಮಾಡ. ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ? ಕರೆಕ್ಟ್, ನೋ ಚರ್ಚೆ, ದಿಸ್ ಇಸ್ ಡಿಸೈಡೆಡ್. ಮತ್ತೆ ಅಪ್ಪಿ ಜೊತೆ ಮಾತಾಡಿದ್ರಲ್ಲ, ಏನಂದ್ಲ ಅವಳು? ತುಂಬ ಖುಷಿ ಆಯಿತು ಕಂದ. ಅವಳೀಗ ನಮ್ಮ ಮೊದಲಿನ ಅಪ್ಪಿ ಥರನೇ ಆಗ್ಬಿಟ್ಟಿದ್ದಾಳೆ. ತುಂಬ ಬದಲಾವಣೆ. ತುಂಬ ಸಂತೋಷ ಆಯಿತು ಕಣೆ. ನಾನು ಹೇಳಿಲ್ವಾ? ಹ್ಞೂ ಕಣಮ್ಮ, ಅವಳು ಬದಲಾಗಿರೋದು ನೋಡಿ ತುಂಬ ಖುಷಿ ಆಯಿತು. ಈ ಮಾತು ಕೇಳಿ ನನಗೆ ಇನ್ನೂ ಖುಷಿ ಆಯಿತು. ಯಾ ಶೋರ್, ಇಲ್ಲಿ ಕ್ಯಾಚು. ನಾನು ಹೇಳ್ತೀನ. ಯಾ ಓಕೆ, ಐ ಕಾಲ್ ಯು. ಬಾಯ್. ರೀ ಹೆಂಡ್ತಿ, ಇದು ಏನೋ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಯಾವುದೋ ವಿಷಯ ನಿಮ್ಮ ತಲೆಯಲ್ಲಿ ಕೊರಿತಾರೋ ಆಗಿದೆಯಲ್ಲ. ವಾಟ್ ಹ್ಯಾಪೆಂಡ್? ಏನೂ ಇಲ್ಲ, ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಗುಡ್. ಹೆತ್ತವ್ರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಲ್ವಾ? ಅವ್ರು ನಮ್ಮ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಾರೆ, ಎಷ್ಟೆಲ್ಲ ಕೇರ್ ತಗೋತಾರೆ. ಆ ಥರ ಎಲ್ಲ ಅಲ್ಲ ಪಾರ್ಥ, ಸುಮ್ಮನೆ ಏನೇನೋ ಹೇಳ್ಬೇಡಿ ನೀವು. ಮತ್ತೇನು ಯೋಚನೆ ಮಾಡ್ತಿದ್ರಿ? ಅಪ್ಪ ಅಮ್ಮ ಯಾವತ್ತೂ ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಒಪ್ಕೊಂಡವರೇ ಅಲ್ಲ. ಈ ಗಾಡಿಗಳೆಲ್ಲ ರಾತ್ರಿ ಹೊತ್ತಾದ್ರೆ ಹೇಗೆ ಡಿಪೋ ಸೇರ್ಕೊಳ್ಳುತ್ತೋ ಹಾಗೆ ಇವರು ಮನೆಗೆ ಹೋಗಿ ಸೇರ್ಕೊಳ್ಳೋರು. ಅವರಿಬ್ರು ಒಂಥರ ಈ ಹೋಮ್ ಸಿಕ್ ಅಂತಾರಲ್ಲ ಆ ಥರ. ಅಂಥವ್ರು ಫಸ್ಟ್ ಟೈಮ್ ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂದರೆ ಯೋಚನೆ ಮಾಡೋ ವಿಷಯನೇ ಅಲ್ವಾ? ಆ ಥರ ಎಲ್ಲ ಏನೂ ಇರೋಲ್ಲ ಅಪೇಕ್ಷಾ. ಇಷ್ಟು ದಿನ ಅವ್ರಿಗೆ ಉಳಿಬೇಕು ಅಂತ ಅನಿಸಿರ್ಲಿಲ್ಲ, ಸೊ ಉಳಿದಿರಲಿಲ್ಲ. ಇವಾಗ ಉಳಿಬೇಕು ಅಂತ ಅನಿಸಿದೆ, ಸೊ ಅದಕ್ಕೆ ಉಳಿದಿದ್ದಾರೆ. ಏನಾದರೂ ಒಂದು ಮಾಡಬೇಕು ಅಂದರೆ ನಮ್ಮ ಮನಸ್ಸಿಗೆ ಅನಿಸ್ಬೇಕಲ್ವಾ? ನೋಡಿ, ಯಾವುದಕ್ಕೆ ಆದರೂ ಅನ್ಸೋದು ಇಂಪಾರ್ಟೆಂಟ್. ಅದು ಅನಿಸಿದ್ರೇ ಆಗೋದಲ್ವಾ? ಅದೇ ಪಾರ್ಥ, ಯಾವತ್ತೂ ಇಲ್ಲದೆ ಇರೋದು ಈಗ ಯಾಕೆ ಅನಿಸ್ತು ಅಂತ. ಯಾರೇ ಬಲವಂತ ಮಾಡಲಿ, ಎಷ್ಟೇ ರಿಕ್ವೆಸ್ಟ್ ಮಾಡಲಿ, ಬಿಲ್ಕುಲ್ ಒಪ್ತಾನೆ ಇರಲಿಲ್ಲ. ಮನೇಲೇನೋ ಅವ್ರ ಜೀವನೇ ಬಿಟ್ಟು ಬಂದಿನಿ ಅನ್ನೋ ಥರ ಓಡ್ ಹೋಗ್ತಾ ಇದ್ರು. ಮನೆ ಸೆಂಟಿಮೆಂಟೇ ಮದರ್ ಸೆಂಟಿಮೆಂಟು ಅನ್ನೋ ಥರ ಇದ್ದವರು ಇವತ್ತು ಇಲ್ಲೇ ಉಳ್ಕೊಂಡಿದ್ದಾರೆ ಅಂದರೆ ಏನರ್ಥ? ಅಪ್ಪ ಊರಿಗೆ ಹೋದಾಗ ತಾತ ಅಜ್ಜಿ ಮನೇಲಿ ಉಳ್ಕೊಳ್ತಾ ಇದ್ರು. ಅದು ಬಿಟ್ಟರೆ ಬೇರೆ ಎಲ್ಲೂ ಈ ಥರ ಉಳ್ಕೊಂಡಿರೋ ದಾಖಲೆನೇ ಇಲ್ಲ. ಸೊ ಅದು ಹೇಗೆ ಇವತ್ತು ಕೂಡ ಇಷ್ಟು ಈಸಿಯಾಗಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಪ್ಕೊಂಡ್ರು ಅಂತ ಅದೇ ನನ್ನ ತಲೆಯಲ್ಲಿ ಕೊರಿತಾ ಇರೋದು. ನೀವು ಯೋಚನೆ ಮಾಡೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವು ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ. ಇಲ್ಲ ಪಾರ್ಥ, ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಸಮಥಿಂಗ್ ಇಸ್ ರಾಂಗ್. ಮನೇಲೇನೋ ಸಮಸ್ಯೆ ಆಗಿದೆ ಪಾರ್ಥ. ರೀ ಅಪೇಕ್ಷಾ, ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ನೋಡಿ, ಆ ಥರ ಎಲ್ಲ ಏನೂ ಆಗಿರಲ್ಲ. ನೀವು ಇಲ್ಲಿ ಹೋಗಿದ್ದಕ್ಕೆ ಹುಲಿ ಹೋಯ್ತು ಅನ್ನೋ ರೇಂಜಿಗೆ ಹೇಳ್ತಾ ಇದ್ದೀರಾ. ಥಿಂಕ್ ಪಾಸಿಟಿವ್. ಇಲ್ಲ ಪಾರ್ಥ, ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಅದು ಅಲ್ಲದೆ ಇವತ್ತು ಮಹಿ ಅತ್ತಿಗೆ ನಾನು ಕಾಲ್ ಮಾಡಿದೆ, ಬಟ್ ಅವ್ರೇನು ಸರಿಯಾಗಿ ಮಾತೇ ಆಡಲಿಲ್ಲ. ಅದನ್ನು ಇದನ್ನು ಟ್ಯಾಲಿ ಮಾಡಿ ನೋಡಿದ್ರೆ ಕನ್ಫರ್ಮ್ ಏನೋ ಪ್ರಾಬ್ಲಮ್ ಆಗಿದೆ, ಬಟ್ ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಏನಿರ್ಬೋದು? ನನ್ನ ಪ್ರಕಾರ ಆ ಥರ ಎಲ್ಲ ಏನೂ ಆಗಿಲ್ಲ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀರಾ. ಇಲ್ಲ, ಭಾವನು ಅಲ್ಲಿಗೆ ಹೋಗಿದ್ರಂತೆ. ಏನು ಅಂತ ಹೇಳಿದ್ರೆ ಯಾರು ಕರೆಕ್ಟಾಗಿ ಹೇಳ್ತಾನೆ ಇಲ್ಲ. ಅಪ್ಪ ಅಮ್ಮ ಏನಾದರೂ ಜಗಳ ಮಾಡ್ಕೊಂಡು ಬಂದಿದ್ದಾರಾ? ಜೀವ ಅಣ್ಣಯಿಂದ ಅಪ್ಪ ಅಮ್ಮಗೆ ಏನಾದರೂ ತೊಂದರೆ ಆಯ್ತಾ? ರೀ ಅಪೇಕ್ಷಾ, ಸುಮ್ಮನೆ ಇಲ್ಲದೇ ಇರೋ ಮ್ಯಾಟ್ರ್ ಬಗ್ಗೆ ಯಾಕೆ ಇಷ್ಟೊಂದು ಡೀಪಾಗಿ ತಲೆ ಕೆಡ್ಸ್ಕೊತಾ ಇದ್ದೀರಾ? ಆ ಥರ ಎಲ್ಲ ಏನೂ ಆಗಿರಲ್ಲ. ಆಮೇಲೆ ಅತ್ತೆ ಮಾವನ ಹತ್ರ ಹೋಗಿ ಸುಮ್ಮನೆ ಏನೇನೋ ಕೇಳಬೇಡಿ. ಇಲ್ಲದೇ ಇರೋ ಗಾಯನ ನಾವೇ ಮಾಡ್ಕೊಂಡಂಗೆ ಆಗುತ್ತೆ. ಸೊ ನಿಮ್ಮ ಪಾಡಿಗೆ ನೀವು ಆರಾಮಾಗಿರಿ, ಓಕೆ? ರಾಹುಕೇತುಗಳು ಮತ್ತೆ ಬಂದ್ಬಿಟ್ಟಿದ್ದೀರಾ? ಹೊಸ ವಿಷಯ ಯಾವ್ದಾದ್ರು ಒತ್ಕೊಂಡ್ಬಂದಿದ್ರೆ ಹೇಗೆ? ನೋಡಿ, ಈಗಾಗಲೇ ನಾನು ನಿಮಗೆ ತುಂಬ ಸತಿ ವಾರ್ನ್ ಮಾಡಿದ್ದೀನಿ. ನಮ್ಮ ಮನೆಯವ್ರ ತಂಟೆಗೆ ಬರಬೇಡಿ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ನಿಮ್ಮ ನೆರಳು ಕೂಡ ಅವ್ರ ಮೇಲೆ ಬೀಳಬಾರ್ದು, ನನಗೆ ಇಷ್ಟ ಆಗಲ್ಲ ಅಂತ. ಯಾವುದನ್ನು ನೀವು ಕಿವಿಯಲ್ಲಿ ಹಾಕೊಳ್ಳೋಕೆ ತಯಾರಿಲ್ಲ ಅಲ್ವಾ? ನಾನು ಏನು ಮಾಡಿದೆ ಅಂತ ಫಸ್ಟ್ ಹೇಳಪ್ಪ. ಈಗ ಬರ್ತೀಯಾ, ಏನೋ ಹೇಳ್ತೀಯಾ, ಹೋಗ್ತೀಯಾ? ನನಗೂ ಕೇಳಿ ಕೇಳಿ ಸಾಕಾಗಿ ಹೋಗ್ತಿದೆ. ನಾನೀಗ ಬಂದಿದ್ದು ಜೀವ ವಿಷಯಕ್ಕೆ. ಅವನಿನ್ನೂ ಚಿಕ್ಕವನು, ಬೆಳಿಬೇಕಾದವನು.
ಅವ್ನು ಹಾಳು ಮಾಡೋದ್ರಿಂದ ನಿಮ್ಗೆ ಸಿಗುತ್ತೆ? ಅಲ್ಲ ನಾನು ಏನು ಮಾಡಿದೆ ಇದರಲ್ಲಿ ನನ್ನ ತಪ್ಪೇನಿದೆ? ಅಲ್ಲ ಏನೋ ಸೋಷಿಯಲೈಸಿಂಗ್ ಆಗಿ ಪಕ್ಕದಲ್ಲಿ ಕುಂಡಿಸ್ಕೊಂಡು ಅವನ್ನ ಕುಡಿಸಿದ ತಪ್ಪ? ಇದನ್ನೇನೋ ದೊಡ್ಡ ಕ್ರೈಮ್ ಅನ್ನೋ ಥರ ಹೇಳ್ತಾ ಇದೆಯಲ್ಲ ನೀನು. ಎಷ್ಟು ಕುಡಿಬೇಕು ಎಷ್ಟು ಕುಡಿಬಾರ್ದು ಅನ್ನೋ ವಿವೇಚನೆ ಅವನಿಗಿರಬೇಕು. ನೀನು ನೋಡಿದ್ರೆ ಅವನ ಬ್ರೈನ್ ತೆಗೆದು ನಾನು ಇಟ್ಕೊಂಡಿದ್ದೀನಿ ಅನ್ನೋ ಥರ ಮಾತಾಡ್ತೀಯಲ್ಲ. ಯಾರನ್ನ ಒಪ್ಪ ಮಾತಾಯಿತು ಅವನು ಬೇಕಾ ಬಿಟ್ಟು ಕುಡಿದ್ರೆ ನನ್ನನ್ನು ಯಾಕೆ ಹೊಣೆ ಮಾಡ್ತಿದ್ಯಾ? ಈ ಥರದ ಜಾಣತನದ ಮಾತುಗಳನ್ನ ತುಂಬ ಕೇಳಿದ್ದೀನಿ. ಜೀವ ವಿಷಯದಲ್ಲಿ ನಿಮ್ಮ ಪಾತ್ರ ಏನು, ಅವ್ನು ಹಾಳಾಗೋದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನೇನು ದಡ್ಡ ಅಲ್ಲ. ಜೀವ ಹಾಳಾಗೋದಕ್ಕೆ ನಿಮ್ಮ ಕುಮ್ಮಕ್ಕೆ ಕಾರಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನಿಂದ ದೂರ ಇದ್ದು ಬಿಡಿ. ನೀವು ಅವನ ಜೊತೆ ಸೇರಿ ಬಿಸ್ನೆಸ್ ಮಾಡಿದ್ದು ಸಾಕು. ನಿಮ್ಮ ಬಿಸ್ನೆಸ್ ಎಂಥದ್ದು ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಿಮ್ಮಿಬ್ಬರದ್ದು ಅದೇನಿದೆಯೋ ಅದನ್ನು ಸೆಟ್ಲ್ ಮಾಡ್ಕೊಳ್ಳಿ. ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿ ಅವನ್ನ ಹಾಳು ಮಾಡ್ತಾ ಇದ್ದೀರಾ, ನೆರಳಾಗೋ ಬದಲು ಕತ್ಲಾಗ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಸಹವಾಸ ಸಾಕು. ಇನ್ಮೇಲೆ ನಿಮ್ಮ ದಾರಿ ನಿಮಗೆ, ಅವನ ದಾರಿ ಅವನಿಗೆ. ನಿಮ್ಮ ನೆರಳಿನ ಆಚೆ ಬಂದ್ರೆ ಅವ್ನು ಸರಿ ಹೋಗೋದು. ಏನೇ ಕೇಳ್ತಾದ್ರು ಎಲ್ಲದಕ್ಕೂ ಶನೇಶ್ವರನೇ ಕಾರಣ ಅನ್ನಂಗೆ ನಿಮ್ಮ ಲೈಫ್ಲಾನ್ ಏನೇ ಆದರೂ ನನ್ನ ತಲೆಗೆ ಕಟ್ತಿರಲ್ಲ. ನನಗನ್ಸುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೆಮ್ಮು ನೆಗಡಿ ಬಂದ್ಬಿಟ್ರೆ ನಾನೇ ಕಾರಣ, ಅದಕ್ಕೆ ನಾನೇ ವೈರಸ್ ತಂದು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಡ್ತೀರಾ ಅನ್ಸುತ್ತೆ. ಸಿಲ್ಲಿ ಅನ್ಸಲ್ವಾ? ನಾನು ಹಾಳು ಮಾಡೋದಕ್ಕೆ ಅವನೇನು ಹೇಳೋ ಮಗುನ? ನಾನು ಹೇಳ್ದಂಗೆ ಕೇಳೋದಕ್ಕೆ ಅವನೇನು ಸೂತ್ರದ ಗೊಂಬೆನ? ಏನು ಅಂತ ಮಾತಾಡ್ತೀನಿ ನೀನು? ಮಾತ್ಕೊಂದು ಅರ್ಥ ಬೇಡವಾ? ಏನೋ ಟೆನ್ಷನ್ ಆದಾಗೆಲ್ಲ ಬಂದ್ಬಿಟ್ಟು ಏನೋ ಒಂದು ಬಾಯಿಗೆ ಬಂದಂಗೆ ಹೇಳ್ಬಿಡೋದು. ನಾನು ಡೈಲಿ ಕುಡಿತೀನಿ, ಆರಾಮಾಗಿಲ್ವಾ? ಈಗ ನೀನೇ ಹೇಳು, ತಪ್ಪು ಅವಂದ ನಂದ? ನಾನೇನು ಅವನಿಗೆ ಬಲವಂತ ಕುಡಿಸಿಲ್ಲ, ಮತ್ತೆ ಯಾಕೆ ನನ್ನ ಕಡೆ ಬೇಡ ಮಾಡಿ ತೋರಿಸೋದು? ಯಾಕೆ ಅಂದರೆ ನೀವು ಬರೋ ತನಕ ಎಲ್ಲವೂ ಸರಿಯಾಗೇ ಇತ್ತು, ಯಾವ ಸಮಸ್ಯೆನೂ ಇರಲಿಲ್ಲ. ಈ ಥರದ್ದು ಒಂದೊಂದೇ ಸಮಸ್ಯೆಗಳು ಬರೋಕ್ಕೆ ಶುರು ಆಗಿದ್ದು ನೀವು ಬಂದ ಮೇಲೇನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿಗೆ ನಿಲ್ಲಿಸ್ಬಿಡಿ, ಇದನ್ನು ಮುಂದುವರಿಸ್ಬೇಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರು ನಾನು ನನ್ನ ಅತ್ತೆ ಮಾವನ ಕಳ್ಕೊತಾ ಇದ್ದೆ. ಹಾಗೇನಾದರೂ ಒಂದು ವೇಳೆ ಆಗಿದ್ದಿದ್ರೆ ನನ್ನ ರಿಯಾಕ್ಷನ್ ಬೇರೆ ಥರ ಇರ್ತಾ ಇತ್ತು. ನಾನು ನಿಮ್ಮನ್ನು ಕ್ಷಮಿಸೋ ಪ್ರಶ್ನೆನೇ ಇರ್ತಾ ಇರಲಿಲ್ಲ. ನೀವು ಆಲ್ರೆಡಿ ತುಂಬ ವರ್ಷ ಜೈಲಲ್ಲಿ ಇದ್ದು ಬಂದಿದ್ದೀರಾ, ವಯಸ್ಸಾಗಿದೆ ನಿಮಗೆ, ಪರ್ಸ್ನಲ್ ಲೈಫಲ್ಲಿ ಏಟ್ ತಿಂದಿದ್ದೀರ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಒಬ್ಬ ತಂದೆ ಅನ್ನೋ ಕಾರಣಕ್ಕೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಕರುಣೆ ಉಳ್ಕೊಂಡಿದೆ. ಅದು ಹಾಗೆ ಇದ್ಬಿಡ್ಲಿ, ಅದನ್ನು ಹಾಳು ಮಾಡ್ಕೋಬೇಡಿ. ಇನ್ನು ಎಷ್ಟು ದಿನ ಅಂತ ದ್ವೇಷ ಸಾಧಿಸ್ತೀರಾ? ವಯಸ್ಸಾಗಿದೆ ನಿಮಗೆ, ವಯಸ್ಸಿನ ಜೊತೆಗೆ ವಾಗೋದು ಬಿಟ್ಟು ಕಲ್ಲಾಗ್ತಾ ಇದ್ದೀರಾ. ಯೋಚನೆ ಮಾಡಿ, ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ನಿಮಗೆ? ನಿಮ್ಮ ಹಠ, ಕೋಪ, ದ್ವೇಷ ಇದನ್ನೆಲ್ಲ ಪಕ್ಕಕ್ಕಿಡಿ. ಹಾಗೆ ಅದೇನಿದೆಯೋ ಸೆಟ್ಲ್ ಮಾಡಿಕೊಂಡು ಜೀವದಿಂದ ದೂರ ಆಗಿ. ನೀವು ಅವನ ಜೊತೆ ಬಿಸ್ನೆಸ್ ಮಾಡಬೇಡಿ. ನಿಮ್ಮಿಂದ ಉಪಕಾರಕ್ಕಿಂತ ಅಪಾಯನೇ ಜಾಸ್ತಿ. ಅವನಿಂದ ದೂರ ಇದ್ದರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಾನು ಮತ್ತೆ ನಿಮ್ಮ ಮನೆ ಬಾಗಿಲಿಗೆ ಹುಡ್ಕೊಂಡು ಬರೋ ಥರ ಮಾಡಬೇಡಿ. ನೀವು ಒಬ್ಬ ತಂದೆ ಅನ್ನೋ ಕಾರಣಕ್ಕೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಕರುಣೆ ಉಳ್ಕೊಂಡಿದೆ. ಅದು ಹಾಗೆ ಇದ್ಬಿಡ್ಲಿ. ಎಲ್ಲ ಸರಿ, ಅದೇನೋ ತಂದೆ ಅನ್ನೋ ಕಾರಣಕ್ಕೆ ಅಂತ ಹೇಳೋದ್ನಲ್ಲ, ಈ ಮಾತು ಅವನ ಬಾಯಿನಲ್ಲಿ ಹೇಗೆ ಬಂತು? ಇವತ್ತು ಯಾಕೋ ಅವನ ಮಾತು ವಿಚಿತ್ರವಾಗಿದೆ. ನನ್ನ ತಲೆಗೂ ಹುಳ ಬಿಟ್ಟು ಹೋಗ್ಬಿಟ್ನಲ್ಲ ಏನೋ. ಮಂದಾಕಿನಿ, ಏನು ಮಾಡೋದು? ನಮಗೆ ಇಲ್ಲಿರೋಕ್ಕೂ ಆಗ್ತಾ ಇಲ್ಲ, ಇಲ್ಲಿಂದ ಹೊರಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಒಂಥರ ಸಂದಿಗ್ಧ ಪರಿಸ್ಥಿತಿ ಇದ್ದಂಗೆ ಆಗ್ಬಿಟ್ಟಿದೆ. ಅಪ್ಪ, ಅಮ್ಮ, ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಏನು ಕಂದ? ಏನೂ ಇಲ್ಲ. ಅದು ನೀವು ಯಾವತ್ತೂ ಈ ರೀತಿ ಎಲ್ಲೂ ಸ್ಟೇ ಆದವರಲ್ಲ. ಎಲ್ಲಾದರೂ ಹೋದರೂ ಎಷ್ಟೇ ಲೇಟ್ ಆದರೂ ಮನೆಗೆ ರಿಟರ್ನ್ ಬಂದುಬಿಡ್ತಾಯಿದ್ರಿ. ಬಟ್ 2 ದಿನದಿಂದ ನೀವು ಇಲ್ಲಿ ಸ್ಟೇ ಆಗಿರೋದು ನೋಡ್ತಿದ್ರೆ ನನಗೇನೋ ಸ್ಟ್ರೇಂಜ್ ಅನಿಸ್ತಾ ಇದೆ. ಏನೋ ಆಗಿದೆ ಅಂತ ಅನಿಸ್ತಿದೆ. ನಿಮ್ಮ ನಡವಳಿಕೆ ನನಗೊಂಥರ ಏನೋ ಡೌಟ್ ಬರ್ತಿದೆ. ಅಮ್ಮ, ಅಮ್ಮ, ಇಸ್ ಎವ್ರಿಥಿಂಗ್ ಓಕೆ? ಏನಾದರೂ ಸಮಸ್ಯೆ ಇದ್ದರೆ ಹೇಳಿ ಅಪ್ಪ. ಹೇ, ಯಾಕಂದ ಹಾಗೆ ಕೇಳ್ತಾ ಇದೆಯಾ? ಆ ಥರ ಏನೂ ಇಲ್ಲಮ್ಮ. ಇಲ್ಲ, ಅದು ಯಾಕೋ ಗೊತ್ತಿಲ್ಲ, ನನಗೆ ಹಾಗೆ ಅನ್ನಿಸ್ತು ಮನೇಲೇನೋ ಸಮಸ್ಯೆ ಆಗಿದೆ ಅಂತ. ಅದಕ್ಕೆ ಕ್ಲಾರಿಫೈ ಮಾಡ್ಕೋತಾ ಇದ್ದೀನಿ. ಏನಾದರೂ ಇದ್ರೆ ಹೇಳಿ. ನಿಮಗೆ ಆ ಮನೇಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ನೀವು ಇದೇ ಮನೆಗೆ ಬಂದಿರ್ಬೋದು. ಇಲ್ಲಿ ಯಾರಿಗೂ ಏನೂ ಸಮಸ್ಯೆ ಇಲ್ಲ. ಅಯ್ಯೋ, ಏನು ಹೇಳ್ತಿದ್ಯಾ ಕಂದ ನೀನು?
ಅಳಿಯಂದ್ರು ಮನೇಲಿ ನಾವು ಹೇಗಿರೋಕ್ಕಾಗತ್ತೆ? ಯಾಕಪ್ಪ ಇರಬಾರ್ದು? ಅಪ್ಪ ಅಮ್ಮನ ಸಾಕೋ ಸೌಭಾಗ್ಯ ನಮಗೂ ಸಿಗ್ಲಿ ಬಿಡಿ, ಅದ್ರಲ್ಲೇನು ತಪ್ಪಿದೆ? ಓಹೋ ಅಪ್ಪ ಅಮ್ಮನ ಬರೀ ಗಂಡ್ಮಕ್ಳು ಮಾತ್ರ ನೋಡ್ಕೋಬೇಕು ಅಂತ ರೂಲ್ಸ್ ಏನಾದರೂ ಇದೆಯಾ? ಇಲ್ಲ ತಾನೆ, ನಾವು ಮಕ್ಕಳೇ ಅಲ್ವಾ? ಅಯ್ಯೋ, ಯಾಕಮ್ಮ ಹಾಗೆಲ್ಲ ಮಾತಾಡ್ತಿದ್ಯಾ? ಆ ಥರ ಎಲ್ಲ ಏನೂ ಇಲ್ಲ, ನಾವು ಆರಾಮಾಗಿದ್ದೀವಿ. ಇಲ್ಲ ಅಪ್ಪ, ನಿಮ್ಮ ಮಾತು ಕೇಳ್ತಿದ್ರೆ ನನ್ಗೆ ಹಾಗೆ ಅನಿಸ್ತಾ ಇಲ್ಲ. ಅಣ್ಣ ಏನೋ ಮಾಡಿದಾನೆ ಅಂತ ಅನಿಸ್ತಿದೆ. ಅವನೇನಮ್ಮ ಮಾಡ್ತಾನೆ ನಮಗೆ? ನೀ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ? ನೋಡು, ಜಸ್ಟ್ ನಾವು ಒಂದು ದಿವಸ ಇಲ್ಲಿದ್ದ ತಕ್ಷಣ ಅವನೇನೋ ಮಾಡ್ದ ಅಂತ ನೀವೇನೇನೋ ಅನ್ಕೋತಾ ಇದ್ದೀರಾ. ಇನ್ನು ನಾವೇನಾದರೂ ಇಲ್ಲೇ ಬಂದಿದ್ಬಿಟ್ರೆ ಏನೇನೋ ಯೋಚನೆ ಮಾಡ್ಬಿಡ್ತೀಯ. ಇಲ್ಲ ಪುಟ್ಟಿ, ನಾವು ಆರಾಮಾಗೇ ಇದ್ದೀವಿ. ಅದೇನೇ ಚಿಕ್ಕ ಪುಟ್ಟದಾಗಿದ್ರು ಅದು ನಮ್ಮ ಮಧ್ಯೆ ಇರುತ್ತೆ. ಅದಕ್ಕೆ ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ನೋಡು, ನಾವು ಆರಾಮಾಗೇ ಇದ್ದೀವಿ, ನೀನು ಆರಾಮಾಗೇ ಇರು. ಇಲ್ಲ ಅಮ್ಮ, ಈಗ ನೀವು ಹೇಳಿದ ಕೇಳಿಸ್ಕೊಂಡ್ಮೇಲೆ ನನ್ನ ಭಯ ಇನ್ನೂ ಜಾಸ್ತಿ ಆಗ್ತಾ ಇದೆ. ಖಂಡಿತ ಅಲ್ಲೇನೋ ಸಮಸ್ಯೆ ಆಗಿದೆ, ಬಟ್ ನೀವು ಅದನ್ನು ನನ್ನ ಹತ್ರ ಹೇಳ್ಕೊಳ್ತಿಲ್ಲ ಅಷ್ಟೇ. ಇಲ್ಲಮ್ಮ, ಏನೂ ಆಗಿಲ್ಲ. ಸರಿ, ನೀವು ಹೇಳ್ತಿರೋದನ್ನು ನಾನು ನಂಬ್ತೀನಿ. ಬಟ್ ಅಪ್ಪ ಅಮ್ಮ, ಏನೇ ಸಮಸ್ಯೆ ಆದರೂ ನೀವು ಹೆದರ್ಕೊಳ್ಬೇಡಿ, ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ಕೇಳಿದ್ಯಾ ಮಂದಾಕಿನಿ ಮಗಳಾಡಿದ ಮಾತನ್ನ? ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದಾಳೆ. ನಿಜವಾಗ್ಲೂ ಕಂದ, ನೀನು ಮಾತು ಕೇಳಿ ಮನಸ್ಸಿಗೊಂಥರ ನೆಮ್ಮದಿ ಆಯಿತು. ಜೊತೆಗೆ ಆಶ್ಚರ್ಯನೂ ಆಗ್ತಿದೆ, ಎಷ್ಟು ಬದಲಾಗಿದೆಯಾ ನೀನು. ಆಶ್ಚರ್ಯ ಆಗ್ತಿದ್ಯಾ? ಯಾಕಪ್ಪ ಆಶ್ಚರ್ಯ ಆಗಬೇಕು? ನಾನು ನಿನ್ನ ದೆವ್ವನ ಭೂತನ? ನಾನು ನಿಮ್ಮ ಥರ ಮನುಷ್ಯಲೇ ಅಲ್ವಾ? ಹೌದು, ನನ್ನಿಂದನೂ ತಪ್ಪಾಗಿದೆ, ಅದನ್ನು ನಾನು ಇವಾಗೆಲ್ಲ ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಷ್ಟೇ ಆದರೂ ನನ್ನ ಮೇಷ್ಟ್ರ ಮಗಳಲ್ವಾ? ಏನೋ ಆಗಿದೆ, ಬಟ್ ಇವ್ರು ನನ್ನ ಹತ್ರ ಹೇಳ್ಕೊಳ್ತಾ ಇಲ್ಲ. ನೋಡೋಣ, ನಾನೇ ತಿಳ್ಕೊಳ್ತೀನಿ.